ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಹೊಸ ಪ್ರಾಜೆಕ್ಟ್ಗೆ ಎಲ್ಲಿ ಜಾಗ ನೋಡ್ತಾ ಇದ್ದೀರಾ ನೀವು? ಸಿಟಿಯಿಂದ ಸ್ವಲ್ಪ ದೂರ ಇರಬೇಕು, ಅದಕ್ಕೆ ಇಂಥದ್ದೇ ಜಾಗ ಅಂತ ಇನ್ನೂ ಡಿಸೈಡ್ ಮಾಡಿ. ಹಾಗಿದ್ರೆ ನೀವ್ ಯಾಕೆ ನಮ್ಮೂರಲ್ಲೇ ಜಾಗ ಹುಡುಕ್ಬಾರ್ದು? ಅಲ್ಲಿನ ಜನಕ್ಕೂ ಸಹಾಯ ಆಗುತ್ತೆ. ಅದ್ರ ಜೊತೆ ನಮ್ಮೂರಳ್ಳಿ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂತ ನಿಮ್ಮನ್ನ ಹೊತ್ಕೊಂಡು ಮೆರೆಸ್ತಾರೆ. ಚಿನ್ನಮರಿ ಅದು ಹಾಗಾಗಲ್ಲ ನನಗೆ. ಯಾಕೆಂದ್ರೆ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗೆ ಒಂದು 150ರಿಂದ 200 ಎಕರೆ ಬೇಕಾಗುತ್ತೆ. ಅದು ಒಂದೇ ಜಾಗದಲ್ಲಿ ಬೇಕಾಗುತ್ತೆ. ಅಂಥ ಜಾಗ ಊರಲ್ಲಿ ಎಲ್ಲಿದೆ ಹೇಳಿ? ಅದು ಸರಿನೇ, ಆದ್ರೂ ಈ ತರ ಕೆಲ್ಸದಲ್ಲೆಲ್ಲ ಸ್ವಲ್ಪ ಹುಷಾರಾಗಿರಿ ನೀವು. ಈ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಮೋಸ ಮಾಡ್ಬಿಡ್ತಾರೆ. ಒಂದೇ ಜಾಗನ ಎಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಏನೋ, ನಮಗ್ ಹೇಗ್ ಗೊತ್ತಿರುತ್ತೆ? ಈ ತರ ವಿಷಯದಲ್ಲೆಲ್ಲ ಈ ತರ ಮೋಸ ಮಾಡೋದು ಜಾಸ್ತಿ ರೀ. ಅದಕ್ಕೆ ಪರಿಚಯ ಇರೋರ್ನ ಇಟ್ಕೊಂಡೆ ಇದನ್ನೆಲ್ಲ ಮಾಡ್ಬೇಕು. ಹೌದು ಚಿನ್ನಮರಿ, ಅದಕ್ಕೆ ಪೇಪರ್ಸು ಡಾಕ್ಯುಮೆಂಟೇಶನ್ ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಂಡು ಆಮೇಲೆ ಮೂವ್ ಮಾಡ್ತೀನಿ. ಇಲ್ಲ ಹೋದ್ರೆ ಮೂವ್ ಮಾಡಕ್ಕೆ ಹೋಗಲ್ಲ. ಯಾಕೆ ಹೇಳಿ? ಯಾಕೆ ನೋಡಿ, ನನಗೆ ಸ್ವಲ್ಪ ಮೋಸ ಆದ್ರೂ ಪರವಾಗಿಲ್ಲ, ತಡ್ಕೋಬಹುದು. ಅದ್ರ ಕೆಲ್ಸಗಳು ಸಿಗುತ್ತೆ ಅಂತ ಆಸೆ ಇಟ್ಕೊಂಡು ಕನ್ಸುಗಳನ್ನ ಕಟ್ಕೊಂಡು ಬರ್ತಾರಲ್ಲ, ಅವ್ರಿಗೆ ಮೋಸ ಆಗ್ಬಾರ್ದಲ್ವಾ? ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಸರಿಯಾದ ಜಾಗನೇ ನೋಡಿ. ನಿಮ್ಮ ಈ ಹೊಸ ಪ್ರಾಜೆಕ್ಟು ನಿರ್ವಿಘ್ನವಾಗಿ ನಡೀಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ನನ್ನಿಂದ ಏನಾದ್ರು ಹೆಲ್ಪ್ ಬೇಕಿದ್ರೆ ಹೇಳಿ, ನಾನು ಹೆಲ್ಪ್ ಮಾಡ್ತೀನಿ. ನಿಮ್ಮಿಂದ ಹೆಲ್ಪಾ? ನೀವೇ ನನ್ನ ಬೆನ್ನೆಲುಬು, ಯಾವಾಗೂ ಜೊತೆಗೆ ನಿಂತಿರ್ಬೇಕು. ಎಲ್ಲಿ ಅದೇನಿಲ್ಲ ನರಸಿಂಹಣ್ಣ, ಒಂದು ಒಳ್ಳೆ ವ್ಯವಹಾರದ ಡೀಲ್ ಇತ್ತು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನು ವ್ಯವಹಾರ ಅದು? ಅದು ಒಬ್ರು ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತಿದ್ದಾರೆ. ಒಂದೇ ಕಡೆ 150 ಎಕರೆ ಜಾಗ ಇದ್ರೆ ಬೇಕು ಅಂತ ಹುಡುಕ್ತಾ ಇದ್ದಾರೆ. 150 ಎಕರೆನೂ ಸ್ಮಾರ್ಟ್ ಸಿಟಿ ಮಾಡ್ತಾರಂತ? ಈಗ ಸ್ಮಾರ್ಟ್ ಸಿಟಿ ಅಂದ್ರೆ ಕಂಪ್ನಿಗಳು, ಮನೆಗಳು ಎಲ್ಲ ಒಟ್ಟಿಗೆ ಇರೋ ತರ ಪ್ಲಾನ್ ಮಾಡ್ಕೊಂಡಿದಾರಂತಣ್ಣ. ಹೇಗಿದ್ರು ತಮ್ಮ ಜಾಗ ಇದೆಯಲ್ಲ, ತಾವು ವ್ಯವಸಾಯ ಅಂತೂ ಮಾಡ್ತಾ ಇಲ್ಲ, ಅದನ್ನ ಕಂಪ್ನಿ ಕೊಟ್ರೆ ಉಪಯೋಗ ಆಗತ್ತೆ ಅಂತ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗಂತ ಅವ್ರೇನು ಕಡಿಮೆ ಕೇಳ್ತಾ ಇಲ್ಲ, ಎಷ್ಟು ಹೇಳ್ತಿರೋ ಅಷ್ಟು ದುಡ್ಡು ಕೊಟ್ಟು ತಗೋತಾರಣ್ಣ. ಇಲ್ಲ, ನನ್ನ ಜಮೀನ ನಾನು ಮಾರೋದಿಲ್ಲ. ನನ್ನ ಜಮೀನು ಮಾರಿ ದುಡ್ಡು ತಗೋ ಬದುಕೋ ಅವಶ್ಯಕತೆ ನನಗಿಲ್ಲ ಅಂತ ನಿನಗೆ ಗೊತ್ತಲ್ವಾ? ಗೊತ್ತಣ್ಣ, ಆದರೆ ಅದನ್ನು ಹಾಳಾಗಿ ಬಿಡೋದಕ್ಕಿಂತ ನೀವ್ರು ಕೊಟ್ಟರೆ 4 ಜನಕ್ಕೆ ಉಪಯೋಗ ಆಗತ್ತೆ ಅಂತ ನನ್ನ ಅನಿಸಿಕೆ. ಬಾಳ್ ಬಿದ್ದಿರಲಿ, ಯಾವುದೇ ಕಾರಣಕ್ಕೂ ನನ್ನ ಜಮೀನು ನಾನು ಕೊಡೋದಿಲ್ಲ. ಅದು ನಮ್ಮ ತಲಾಂತರದಿಂದ ಬಂದಿರೋ ಜಮೀನು, ಅದನ್ನು ಮಾರೋದಕ್ಕೆ ನನಗೆ ಇಷ್ಟ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.